ನಮಸ್ಕಾರ. ನಾನು ನರೇಶ್ ಭಾಯ್ ಜಾಧವ್. ಈ ಕರ್ನಾಟಕ ಬಿ ಜೆ ಪಿ ಮುಖಂಡರಿಗೆ ನಂದು ಒಂದು ನೇರವಾಗಿ ಪ್ರಶ್ನೆ ಏನಂದರೆ, ನೀವು ಕರ್ನಾಟಕದಲ್ಲಿ ನೀವು ಮಾತಾಡ್ತೀರಾ, ಟಿ ವಿ ಮೀಡಿಯಾ ಮುಂದೆ ಎಲ್ಲ ಮಾಡ್ತೀರಾ, ನೀವು ಪ್ರೆಸ್ ಮೀಟ್ ಮಾಡಿ ಮಾತಾಡ್ತೀರಾ, ನೀವು ಎಲ್ಲ ಥರ ಮಾತಾಡ್ತೀರಾ. ಆದರೆ ನೀವು ಗುಜರಾತ್ ಬಗ್ಗೆ ಮಾತಾಡಲ್ಲ. ಯಾಕೆ ಹೇಳಿ? ನೀವು ಗುಜರಾತಲ್ಲಿ 35 ವರ್ಷದಿಂದ ಏನೇನು ಮಾಡಿದ್ದೀರಾ ಅದು ನನಗೆ ಎಲ್ಲ ಗೊತ್ತಿದೆ. ಯಾಕೆಂದರೆ ಗುಜರಾತಿ ನಾನು ಗುಜರಾತಲ್ಲಿ ಹುಟ್ಟಿರೋದು. ನಾನು ಬೆಂಗಳೂರು ಬಂದು 35 ವರ್ಷ ಆಯಿತು. ಆದರೆ ನೀವು ಗುಜರಾತ್ ಬಗ್ಗೆ ಮಾತಾಡಲ್ಲ. ಆರೋಷಕ್ ಅವರೇ, ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಡೌಟ್ ಇದ್ದರೆ ನೀವು ಇಡೀ ಕರ್ನಾಟಕ ಬಿ ಜೆ ಪಿ ಸರ್ಕಾರಕ್ಕೆ, ಬಿ ಜೆ ಪಿ ಮುಖಂಡರಿಗೆ, ನಿಮ್ಮ ಇಡೀ ಕೇಂದ್ರ ಸರ್ಕಾರಕ್ಕೂ ನಾನು ಚಾಲೆಂಜ್ ಮಾಡ್ತೀನಿ. ಆದರೆ ನೀವು ನನ್ನ ಮುಂದೆ ನೀವು ಬಂದು ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡಿ. ಈ ಟಿ ವಿ ಚಾನಲ್ ಅವ್ರಿಗೆ ಹೇಳ್ತೀನಿ, ಕರೀರಿ ನನಗೆ. ಇವ್ರು ಬಿ ಜೆ ಪಿ ಮುಖಂಡರಿಗೂ ನನ್ನ ಮುಂದೆ ಕರೀರಿ. ಟಿ ವಿ ಚಾನಲಲ್ಲಿ ಒಂದು ಡಿಬೇಟ್ ಮಾಡೋಣ. ಡಿಬೇಟಲ್ಲಿ ನಾನು ಇಡೀ ಕರ್ನಾಟಕ ಜನತೆಗೆ, ಇವರು ಬಿ ಜೆ ಪಿ ಇವರು JCB ಸರ್ಕಾರ ಇವ್ರ ಹೆಸರು. ಇವರು ಗುಜರಾತಲ್ಲಿ 35 ವರ್ಷದಿಂದ ಏನೇನು ಮಾಡಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ಮೂಲೆಗೂ ಇವರು ಭ್ರಷ್ಟಾಚಾರ ಮಾಡ್ತಾರೆ. ಇಡೀ ಗುಜರಾತ್ ರಾಜ್ಯದ ಬಜೆಟ್ ದುಡ್ಡು ಇವರು ನುಂಗು ನೀರು ಕುಡಿದ್ಬಿಟ್ಟಿದ್ದಾರೆ. ಇವರು ಕರ್ನಾಟಕದಲ್ಲಿ ಪ್ರೆಸ್ ಮೀಡಿಯಾ ಮುಂದೆ ಮಾತಾಡ್ತಾರಲ್ಲ, ಅವಾಗ ಆ ಪ್ರೆಸ್ನವರು ಅವ್ರಿಗೆ ಒಂದು ಪ್ರಶ್ನೆ ಮಾಡಬೇಕು. ಏನು ಪ್ರಶ್ನೆ ಮಾಡಬೇಕು ಅಂದರೆ, ಸರ್, ನಿಮ್ಮದು ಗುಜರಾತಲ್ಲಿ 35 ವರ್ಷದ ಸರ್ಕಾರ ಇದೆಯಲ್ಲ, ಅಲ್ಲಿ ನೀವು ಯಾವ ರೀತಿ ನೀವು ಸರ್ಕಾರನ ನಡೆಸ್ತಾ ಇದ್ದೀರಂತ ಯಾವತ್ತೂ ನಮ್ಮ ಕರ್ನಾಟಕ ಮೀಡಿಯಾ ಟಿ ವಿ ಚಾನಲ್ಲು ಮತ್ತು ಯೂಟ್ಯೂಬರ್ಸ್ ಯಾವತ್ತೂ ಮಾತಾಡಿದಾರಾ? ಯಾವತ್ತೂ ಪ್ರಶ್ನೆ ಕೇಳಿದಾರಾ? ಇಲ್ಲ. ಯಾಕೆ ಗೊತ್ತಿಲ್ಲ. ಭಯ ಇರ್ತದೆ. ಬಿ ಜೆ ಪಿ ಅಂದರೆ ಭಯ. ಇವರು ದೊಡ್ಡ ಪಾರ್ಟಿ, ಇವ್ರ ಹತ್ರ ಜಾಸ್ತಿ ದುಡ್ಡು. ಆಡೋಸಕ್ಕೆ ಅವರೇ, ನಾನು ಏನು ಗೊತ್ತಾ ನಿಮಗೆ, ಇವತ್ತು ಈ ವಿಡಿಯೋ ಇಂದ ನಾನು ನಿಮಗೆ ಏನೋ ಒಂದು ಪ್ರಶ್ನೆ ಕೇಳಬೇಕಾಗಿರೋದು ಏನಂದರೆ, ನೀವು ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ನೀವು ಏನೇನೋ ಮಾತಾಡ್ತೀರಲ್ಲ, ನಿಮ್ಮ ಬಗ್ಗೆ ನಾನು ಗುಜರಾತಲ್ಲಿ ನೀವು ಏನು ಮಾಡ್ತೀರಿ ಅಂತ ನಾನು ಹೇಳ್ತೀನಿ ಇವತ್ತು. ನೀವು ಪಂಚಾಯಿತಿ, ನಿಮ್ಮ ಬಿ ಜೆ ಪಿ ಮಿನಿಸ್ಟರು, ಪಂಚಾಯಿತಿ, ಇಡೀ ಗುಜರಾತ್ ಪಂಚಾಯತ್ ಮಿನಿಸ್ಟರ್, ಅವ್ರ ಹೆಸರು ಬಚ್ಚು ಕಾಬಾಡು. ಇಡೀ ಟಿ ವಿ ಮೀಡಿಯಾ ಮುಂದೆ ಬಂದಿದೆ, ಇಡೀ ಚಾನಲಲ್ಲಿ ಬಂದಿದೆ, ಎಲ್ಲ ಚಾನಲಲ್ಲಿ ಬಂದಿತ್ತು. ಅವ್ರಿಗೆ ಜೈಲು ಹಾಕಿದ್ರು, ಅವ್ರ ಮಕ್ಕಳಿಗೆಲ್ಲ ಜೈಲು ಹಾಕಿದ್ದಾರೆ. ಬಚ್ಚು ಕಾಬಾಡ್ ಮಕ್ಕಳು